ಪೌಲನು ಹೇಳ್ತಾ ಇದ್ದಾನೆ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ, ಕರ್ತನಲ್ಲಿ ಯಾವಾಗಲೂ ಕೂಡ ಸಂತೋಷಿಸಿರಿ, ಆಲ್ವೇಸ್ ರಿಜಾಯ್ಸ್. ನೀವು ಸಂತೋಷಿಸಲಿಕ್ಕೆ ಸಿದ್ಧವಾಗಿದ್ದೀರಾ? ಆಮೇನ್. ದುಃಖ ಪಡುವುದಕ್ಕಾಗಿ ನಾವಿಲ್ಲಿ ಬಂದಿಲ್ಲ. ಭಾಳ ಜನ ದುಃಖ ಪಡುವುದಕ್ಕಾಗಿ ಬರ್ತಾರೆ. ದುಃಖ ಪಡುವಂಥ ಸ್ಥಳ ಇಲ್ಲ ಇದು ಕರ್ತನಲ್ಲಿ ಆನಂದಿಸುವಂಥ ಸ್ಥಳ. ಆಮೇನ್. ಯೇಸು ಸ್ವಾಮಿ ಸಮರೆಯ ಸ್ತ್ರೀಗೆ ಹೇಳಿದ್ದಾನೆ, ಅಮ್ಮ, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ಗುಡ್ಡಕ್ಕೆ ಹೋಗುವುದಿಲ್ಲ ಆರಾಧನೆ ಮಾಡೋಕ್ಕೆ, ಮತ್ತು ಯೆರೂಸಲೇಮಿಗೆ ಹೋಗುವುದಿಲ್ಲ. ಆತನನ್ನು ಆರಾಧಿಸುವಂಥವರು ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಹಲ್ಲೆಲೂಯ. ಅದು ದಾವೀದನ ಮುಖಾಂತರವಾಗಿ ದೇವರು ಬಯಲುಪಡಿಸಿದ್ದಾನೆ. ದಾವೀದನು ಮಂದಸವನ್ನು ಯೆರೂಸಲೇಮ್ ಇಸ್ರಾಯೇಲ್ ದೇಶಕ್ಕೆ ತೆಗೆದುಕೊಂಡು ಬರುವಾಗ ಫಿಲಿಪ್ಸಿ ದೇಶದಿಂದ ಆತನು ಕುಣಿದಾಡಿ, ಆತನು ನೃತ್ಯ ಮಾಡುತ್ತಾ, ಸಂತೋಷ ಮಾಡುತ್ತಾ ದೇವರನ್ನು ಸ್ತುತಿ ಮಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅಂದರೆ ಆತ್ಮದ ಮುಖಾಂತರವಾಗಿ ದೇವರು ದಾವೀದನಿಗೆ ಬಯಲುಪಡಿಸಿದ್ದಾನೆ ನಾವು ಹೇಗೆ ಆತನನ್ನು ಆರಾಧಿಸಬೇಕೆಂಬುದಾಗಿ. ಅದೇ ಯೇಸು ಸ್ವಾಮಿ ಭೂಮಿಯಲ್ಲಿ ಬಂದುವಾಗ ಹೇಳಿದ್ದಾನೆ. ಹಲ್ಲೆಲೂಯ. ನಾವು ಆನಂದದಿಂದ ಆತನನ್ನು ಆರಾಧಿಸಬೇಕು, ಸ್ತುತಿಸಬೇಕು. ಅಳುತ್ತಾ ಇಲ್ಲ. ಭಾಳ ಜನ ನೋಡ್ತಾ ಇರ್ತೀನಿ ನಾನು, ಭಾಳ ಸಭೆಗಳಲ್ಲಿ ಕಣ್ಣೀರು ಸುರಿಸ್ಕೊಂತ, ಸಿಂಬಳ ಕಾರ್ಸ್ಕೊಂತ ಅವರು ದೇವರನ್ನು ಸ್ತುತಿಸುತ್ತಾ ಇರ್ತಾರೆ. ಅಂಥವ್ರು ಏನು ಮಾಡ್ತೀವಿ? ದೂರ ಇಡ್ತೀವಿ ನಾವು. ನಮ್ಮ ಮಕ್ಕಳು ಯಾವಾಗಲೂ ಅಳುತ್ತಾ ಇದ್ದರೆ ದೂರ ಇಡ್ತೀವಿ. ಅದಕ್ಕಾಗಿ ನೀವು ಅಳಕ್ಕೆ ಹೋಗಬೇಡ್ರಿ, ಸಿಂಬಳ ನೀವು ಸುರಿಸೋಕೆ ಹೋಗಬೇಡ್ರಿ, ಕಣ್ಣೀರು ಸುರಿಸೋಕೆ ಹೋಗಬೇಡ್ರಿ, ದೇವರಲ್ಲಿ ಆನಂದಿಸಿರಿ. ಆಮೇಲೆ ಹಲ್ಲೆಲೂಯ. ದೇವರು ಮೆಚ್ಚಿಸುತ್ತಾನೆ.